ಎಪಿಸೋಡ್ 2ಕ್ಕೆ ಸ್ವಾಗತ. ಇಂದು ನಾವು ಸಂತ ಸೇವಾಲಾಲರ 22 ಸೇವಾ ಬೋಳಿಗಳ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ. ಇವು ಕೇವಲ ನಿಯಮಗಳ ಪಟ್ಟಿ ಅಂತ ಅನ್ಸಲ್ಲ, ಬದಲಿಗೆ ಪರಿಸರ, ಸಮಾಜ ಮತ್ತು ವ್ಯಕ್ತಿಯ ಆಧ್ಯಾತ್ಮಿಕ ಬೆಳವಣಿಗೆ ಇದನ್ನೆಲ್ಲ ಒಳಗೊಂಡ ಒಂದು ಸಂಪೂರ್ಣ ನೈತಿಕ ಚೌಕಟ್ಟನ್ನು ಹೇಗೆ ರೂಪಿಸುತ್ತವೆ ಅಂತ ಅರ್ಥ ಮಾಡಿಕೊಳ್ಳೋಣ ಪ್ರಯತ್ನ ಮಾಡೋಣ. ಖಂಡಿತ. ಸೇವಾಲಾಲರ ಚಿಂತನೆಗಳ ಆರಂಭವೇ ಪ್ರಕೃತಿಯಿಂದ ಆಗುತ್ತೆ. ಕಾಡನ್ನು ನಾಶ ಮಾಡಿದರೆ ನಿಮ್ಮನ್ನು ನೀವೇ ನಾಶ ಮಾಡಿಕೊಂಡಂತೆ ಅನ್ನೋದು ಅವರ ಮೊದಲ ತತ್ವ. ಹೌದು, ಇದು ಯಾವುದೋ ಸಾಮಾನ್ಯ ಹೇಳಿಕೆಯಲ್ಲ. ನಾವಿದನ್ನ 18ನೇ ಶತಮಾನದ ಹಿನ್ನೆಲೆಯಲ್ಲಿ ನೋಡಬೇಕು. ವಸಾಹತುಶಾಹಿ ಆಡಳಿತ ಕಾಡುಗಳನ್ನ ಒಂದು ಸಂಪನ್ಮೂಲವಾಗಿ ಮಾತ್ರ ನೋಡಿ ನಾಶ ಮಾಡ್ತಿದ್ದ ಕಾಲ. ಆ ಕಾಲದಲ್ಲಿ ಕಾಡನ್ನು ಉಳಿಸೋದು ಅಂದ್ರೆ ನಮ್ಮನ್ನ ನಾವೇ ಉಳಿಸ್ಕೊಂಡ ಹಾಗೆ ಅಂತ ಹೇಳಿದ್ದು ಒಂದು ದೊಡ್ಡ ಕ್ರಾಂತಿಕಾರಿ ನಿಲುವು. ಹೌದಲ್ಲವೇ? ಅಂದ್ರೆ ಇದು ಕೇವಲ ಪರಿಸರ ಕಾಳಜಿಗಿಂತ ಬಹಳ ದೊಡ್ಡದು. ಇದಕ್ಕೊಂದು ಆಧ್ಯಾತ್ಮಿಕ ದೃಷ್ಟಿಕೋನ ಇದೆ. ಪ್ರಕೃತಿಯಲ್ಲೇ ಜಗದಂಬಾ ದೇವಿಯನ್ನ ಕಾಣುವ ಒಂದು ಚಿಂತನೆ. ನಿಖರವಾಗಿ ಹೇಗೆ ನೋಡಿದಾಗ ಇವತ್ತಿನ ಹವಾಮಾನ ಬದಲಾವಣೆಯ ಬಿಕ್ಕಟ್ಟಿಗೆ ಅವರು ಶತಮಾನಗಳ ಹಿಂದೆಯೇ ಒಂದು ದಾರ್ಶನಿಕ ಪರಿಹಾರ ಕೊಟ್ಟ ಹಾಗೆ ಅನಿಸುತ್ತೆ. ಅದೇ ಮುಖ್ಯವಾದ ಅಂಶ. ಈ ಆಧ್ಯಾತ್ಮಿಕ ದೃಷ್ಟಿಕೋನ ಇದೆಯಲ್ಲ, ಅದೇ ಅವರ 2ನೇ ತತ್ವಕ್ಕೆ ಅಡಿಪಾಯ. ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಕೂಡಿದ ನೈಸರ್ಗಿಕ ಜೀವನ ನಡೆಸುವುದು ಅಂತ. ನೈಸರ್ಗಿಕ ಜೀವನ? ಹೌದು. ಅಂದ್ರೆ ಕೃತಕ ಜೀವನ ಶೈಲಿಯ ಆಕರ್ಷಣೆಗೆ ಒಳಗಾಗದೆ ಪ್ರಕೃತಿಯ ಲಯಕ್ಕೆ ಹೊಂದಿಕೊಂಡು ಬದುಕುವುದು. ನಮ್ಮ ಆಹಾರ, ವಸತಿ ಎಲ್ಲವೂ ಪ್ರಕೃತಿಗೆ ಪೂರಕವಾಗಿರಬೇಕು ಅನ್ನೋದು ಅವರ ಆಶಯವಾಗಿತ್ತು. ಮತ್ತು ಈ ನೈಸರ್ಗಿಕ ಜೀವನದ ಒಂದು ಭಾಗವಾಗಿಯೇ ಅವರು ನೀರನ್ನು ನೋಡುವ ದೃಷ್ಟಿ ಕೂಡ ಬಹಳ ವಿಶಿಷ್ಟವಾಗಿದೆ. ನೀರನ್ನು ಮಾರಾಟ ಮಾಡುವುದು ಮಹಾಪಾಪ ಅಂತ ಹೇಳುತ್ತೆ ಅವರ 3ನೇ ಬೋಲಿ. ಹೌದು. ಇವತ್ತು ನೀರು ಒಂದು ವ್ಯಾಪಾರದ ವಸ್ತುವಾಗಿದೆ. ಆದ್ರೆ ಸೇವಾಲಾಲರು ನೀರನ್ನು ಒಂದು ಪವಿತ್ರ ಸಂಪನ್ಮೂಲ ಅಂತ ಪರಿಗಣಿಸಿದ್ರು. ಇದು ಅಂದಿನ ಕಾಲದ ಜಲ ಖಾಸಗೀಕರಣ ಮತ್ತು ಜಾತಿ ಆಧಾರಿತ ಜಲತಾರತಮ್ಯಕ್ಕೆ ಕೊಟ್ಟ ನೇರ ಸವಾಲಲ್ವಾ? ಖಂಡಿತ. ಮತ್ತು ಈ ತತ್ವಗಳು ಕೇವಲ ಸಿದ್ಧಾಂತವಾಗಿ ಉಳಿಬಾರದು, ಅವು ಆಚರಣೆಗೆ ಬರಬೇಕು ಅನ್ನೋದು ಅವರ ಕಾಳಜಿ. ಅದಕ್ಕಾಗಿಯೇ 4ನೇ ತತ್ವ ಮರಗಳನ್ನು ನೆಟ್ಟು ಪರಿಸರವನ್ನು ಪೋಷಿಸುವುದು ಅಂತ ಹೇಳುತ್ತೆ. ಅಂದ್ರೆ ಇದೊಂದು ಕ್ರಿಯಾಶೀಲ ಹೊಣೆಗಾರಿಕೆ. ಹೌದು, ಪ್ರತಿಯೊಬ್ಬರ ಹೊಣೆಗಾರಿಕೆ. ಬಂಜಾರ ಸಮುದಾಯದಲ್ಲಿ ಇವತ್ತಿಗೂ ಮಗು ಹುಟ್ಟಿದಾಗ ಮರ ನೆಡುವ ಸಂಪ್ರದಾಯ ಇದೆಯಲ್ಲ, ಅದು ಈ ತತ್ವದ ಜೀವಂತ ರೂಪ. ಹಾಗಾದ್ರೆ ಪ್ರಕೃತಿಯ ಬಗ್ಗೆ ಇಷ್ಟು ದೃಢವಾದ ಅಡಿಪಾಯ ಹಾಕಿದ ಮೇಲೆ ಸೇವಾಲಾಲರು ಮನುಷ್ಯ ಸಮಾಜದ ಕಡೆ ಹೇಗೆ ಗಮನ ಹರಿಸ್ತಾರೆ? ಈ ನೈಸರ್ಗಿಕ ಸಾಮರಸ್ಯ ಮನುಷ್ಯ ಸಂಬಂಧಗಳಲ್ಲಿ ಹೇಗೆ ಪ್ರತಿಫಲಿಸುತ್ತೆ? ಅತ್ಯುತ್ತಮ ಪ್ರಶ್ನೆ. ನೋಡಿ, ಪರಿಸರದ ಮೇಲಿನ ಗೌರವವೇ ಮನುಷ್ಯರ ಮೇಲಿನ ಗೌರವಕ್ಕೆ ದಾರಿ ಮಾಡಿಕೊಡುತ್ತೆ. ಅವರ 5ನೇ ತತ್ವವೇ ಇದಕ್ಕೆ ಸಾಕ್ಷಿ. ಯಾರೊಂದಿಗೂ ತಾರತಮ್ಯ ಮಾಡಬೇಡಿ, ಎಲ್ಲ ಮನುಷ್ಯರು ಸಮಾನರು. 18ನೇ ಶತಮಾನದ ಜಾತಿ ವ್ಯವಸ್ಥೆ, ಲಿಂಗ ತಾರತಮ್ಯ ಇದೆಲ್ಲವನ್ನೂ ಯೋಚಿಸಿದ್ರೆ ಈ ಒಂದು ವಾಕ್ಯ ಎಷ್ಟು ಕ್ರಾಂತಿಕಾರಿ ಅನ್ನೋದು ನಮಗೆ ಅರಿವಾಗುತ್ತೆ. ನಿಜಕ್ಕೂ ಇದು ಆ ಕಾಲಘಟ್ಟದಲ್ಲಿ ಊಹಿಸಲು ಅಸಾಧ್ಯವಾದ ಮಾತು. ಬಹುಶಃ ಈ ಸಮಾನತೆಯ ಕಲ್ಪನೆಯಿಂದಲೇ ಮುಂದಿನ ತತ್ವಗಳು ಹುಟ್ಕೊಂಡಿರಬೇಕು ಅಲ್ವಾ? ಖಂಡಿತ. ಸಮಾನತೆ ಇದ್ದಾಗ ಮಾತ್ರ ಘನತೆಯಿಂದ ಬದುಕಲು ಸಾಧ್ಯ. ಅದೇ ಅವರ 6ನೇ ತತ್ವ, ಘನತೆಯಿಂದ ಜೀವನ ನಡೆಸುವುದು. ಘನತೆ, ಹೌದು. ಇದರರ್ಥ ಕೇವಲ ಬದುಕುಳಿಯುವುದಲ್ಲ, ಸ್ವಾಭಿಮಾನದಿಂದ ಬದುಕುವುದು. ತಮ್ಮ ಭಾಷೆ, ಸಂಸ್ಕೃತಿ, ಉಡುಗೆಯ ಬಗ್ಗೆ ಹೆಮ್ಮೆ ಪಟ್ಟುಕೊಂಡು ತಲೆ ಎತ್ತಿ ಬದುಕುವುದು. ಈ ಘನತೆ ಮತ್ತು ಸಮಾನತೆ ಇರೋ ಸಮಾಜದಲ್ಲಿ ಸಂಬಂಧಗಳ ಅಡಿಪಾಯ ಏನಾಗಿರ್ಬೇಕು ಅಂತ ಹೇಳ್ತಾರೆ ಅವರು. ಸತ್ಯ. 7ನೇ ತತ್ವ ಸತ್ಬೋಲಿ, ಅಂದ್ರೆ ಸತ್ಯವನ್ನೇ ಮಾತನಾಡುವುದು. ಸುಳ್ಳು, ಕಳ್ಳತನವನ್ನು ಸಂಪೂರ್ಣವಾಗಿ ತ್ಯಜಿಸುವುದು. ಇದು ಕೇವಲ ವ್ಯಕ್ತಿಗತ ನೈತಿಕತೆಯಲ್ಲ, ಒಂದು ಸಮುದಾಯದೊಳಗೆ ನಂಬಿಕೆಯನ್ನು ಕಟ್ಟುವ ಸಾಧನ. ಸತ್ಯವಿಲ್ಲದಿದ್ದರೆ ಸಮುದಾಯ ಒಟ್ಟಾಗಿ ನಿಲ್ಲೋಕೆ ಸಾಧ್ಯವಿಲ್ಲ. ಮತ್ತು ಸತ್ಯದ ಜೊತೆಗೆ ಅಹಿಂಸೆಯೂ ಸೇರ್ಕೊಳ್ಳುತ್ತೆ. 8ನೇ ತತ್ವ ಇತರರಿಗೆ ಹಾನಿ ಮಾಡಬೇಡಿ, ಕೆಟ್ಟದಾಗಿ ಮಾತನಾಡಬೇಡಿ ಅಂತ ಹೇಳುತ್ತೆ. ಹೌದು. ಇಲ್ಲಿ ಕೇವಲ ದೈಹಿಕ ಹಿಂಸೆಯ ಬಗ್ಗೆ ಮಾತಿಲ್ಲ, ಮಾತಿನ ಹಿಂಸೆಯನ್ನೂ ನಿಷೇಧಿಸಲಾಗಿದೆ. ಚಾಡಿ, ನಿಂದನೆ ಇವೆಲ್ಲವೂ ಸಮುದಾಯದ ಒಗ್ಗಟ್ಟನ್ನು ಮುರಿಯುತ್ತವೆ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ನಿಜ. ಈ ಸಾಮಾಜಿಕ ಘನತೆಯ ಜೊತೆ ಆರ್ಥಿಕ ಘನತೆಯೂ ಬೇಕು. ಅದಕ್ಕೆ 9ನೇ ತತ್ವ ಸ್ಪಷ್ಟವಾಗಿ ಹೇಳುತ್ತೆ, ವ್ಯಾಪಾರ ಭಿಕ್ಷೆಯಲ್ಲ. ವ್ಯಾಪಾರ ಭಿಕ್ಷೆಯಲ್ಲ. ಹೌದು. ಪ್ರಾಮಾಣಿಕವಾಗಿ ದುಡಿದು ವ್ಯಾಪಾರ ಮಾಡಿ ಸ್ವಾವಲಂಬಿ ಆಗಬೇಕೇ ಹೊರತು
ಬೇರೆಯವರ ಮುಂದೆ ಕೈ ಚಾಚಿ ಸ್ವಾಭಿಮಾನ ಕಳೆದುಕೊಳ್ಳಬಾರದು. ಇಲ್ಲಿಯವರೆಗಿನ ತತ್ವಗಳು ಒಂದು ಸುಂದರ ಸಮಾಜದ ಚಿತ್ರಣವನ್ನೇ ಕೊಡುತ್ತವೆ. ಆದರೆ ಅವರ ಅತ್ಯಂತ ಪ್ರಗತಿಪರ ಚಿಂತನೆಗಳಲ್ಲಿ ಒಂದಾದ ಮಹಿಳೆಯರ ಸ್ಥಾನದ ಬಗ್ಗೆ ಹೇಳುವ ತತ್ವ, ಅದು ಬಹಳ ಮುಖ್ಯ ಅನ್ಸುತ್ತೆ. ನಿಖರವಾಗಿ ಅದು 10ನೇ ತತ್ವ. ಮಹಿಳೆಯರನ್ನು ಗೌರವಿಸಿ, ಅವರು ಜೀವಂತ ದೇವತೆಗಳು. ಇದು ಕೇವಲ ಒಂದು ಗೌರವ ಸೂಚಕ ಪದವಲ್ಲ. ಜಗದಂಬಾ ದೇವಿಯನ್ನೇ ಸ್ತ್ರೀ ರೂಪದಲ್ಲಿ ಪೂಜಿಸುವಾಗ ಭೂಮಿಯ ಮೇಲಿರುವ ಮಹಿಳೆಯರನ್ನು ಅಗೌರವದಿಂದ ಕಾಣಲು ಹೇಗೆ ಸಾಧ್ಯ ಅನ್ನೋದು ಇದರ ಹಿಂದಿನ ದಾರ್ಶನಿಕ ಪ್ರಶ್ನೆ. ಇದು ಮಹಿಳೆಯರಿಗೆ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಮಾನತೆಯನ್ನು ನೀಡುವ ತತ್ವ. ಅದ್ಭುತ. ಹೀಗೆ ಪರಿಸರ, ಸಮಾಜ ಮತ್ತು ಲಿಂಗ ಸಮಾನತೆಯ ತಳಹದಿಯ ಮೇಲೆ ಅವರು ಕುಟುಂಬ ಮತ್ತು ಸಮುದಾಯದ ಮೌಲ್ಯಗಳನ್ನು ಹೇಗೆ ಕಟ್ಟುತ್ತಾರೆ? ಸಮಾಜದ ಮೂಲ ಘಟಕ ಕುಟುಂಬ ತಾನೇ. ಹಾಗಾಗಿ 11ನೇ ತತ್ವ ಹಸಿದವರಿಗೆ ಆಹಾರ ನೀಡಿ, ನಿರ್ಗತಿಕರಿಗೆ ಸಹಾಯ ಮಾಡಿ ಅಂತ ಹೇಳುತ್ತೆ. ಇಲ್ಲಿ ಸೇವೆ ಅನ್ನೋದು ಬರೀ ಕರುಣೆ ಅಲ್ಲ, ಅದೊಂದು ಆಧ್ಯಾತ್ಮಿಕ ಆಚರಣೆಯೂ ಆಗುತ್ತೆ. ಈ ಸೇವಾ ಮನೋಭಾವ ಕುಟುಂಬದೊಳಗೆ ಹೇಗೆ ಕೆಲಸ ಮಾಡಬೇಕು? 12ನೇ ತತ್ವ ಅದನ್ನೇ ವಿವರಿಸುತ್ತೆ. ಹಿರಿಯರನ್ನು ಗೌರವಿಸಿ, ಕಿರಿಯರನ್ನು ಪ್ರೀತಿಸಿ ಮತ್ತು ಪ್ರಾಣಿಗಳನ್ನು ಗೌರವಿಸಿ. ಪ್ರಾಣಿಗಳನ್ನು ಕೂಡ? ಹೌದು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಮನುಷ್ಯ ಸಂಬಂಧಗಳ ಜೊತೆಗೆ ಪ್ರಾಣಿಗಳನ್ನು ನೈತಿಕ ಪರಿಗಣನೆಗೆ ಒಳಪಡಿಸಿರುವುದು. ಇದು ಅವರ ಕರುಣೆಯ ವಿಸ್ತಾರವನ್ನು ತೋರಿಸುತ್ತೆ. ಮತ್ತು ಕುಟುಂಬದ ಸ್ಥಿರತೆಗಾಗಿ ಅವರು ನೀಡುವ ಮಾರ್ಗದರ್ಶನ? 13ನೇ ತತ್ವ ಅಕ್ರಮ ಸಂಬಂಧಗಳಲ್ಲಿ ತೊಡಗಬೇಡಿ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಇದು ಕುಟುಂಬ ವ್ಯವಸ್ಥೆಯ ಪಾವಿತ್ರ್ಯತೆ, ನಂಬಿಕೆ ಮತ್ತು ಬದ್ಧತೆಯನ್ನು ಕಾಪಾಡುವ ಗುರಿ ಹೊಂದಿದೆ. ಆ ನಂಬಿಕೆಯೇ ಕುಟುಂಬದ ಬುನಾದಿ. ಈ ಎಲ್ಲಾ ಮೌಲ್ಯಗಳನ್ನು ಒಟ್ಟಿಗೆ ಹಿಡಿದಿಡುವ ಸೂತ್ರದಂತೆ ಮುಂದಿನ ತತ್ವ ಇದೆಯಲ್ವಾ? ಹೌದು. 14ನೇ ತತ್ವವು ಒಂದು ರೀತಿ ಈ ಭಾಗದ ಸಾರಾಂಶದಂತೆ ಇದೆ. ಪೋಷಕರನ್ನು ಗೌರವಿಸಿ, ಕುಟುಂಬ ಮತ್ತು ಸಮುದಾಯವನ್ನೂ ಪೋಷಿಸಿ ಮತ್ತು ಸಮುದಾಯದಲ್ಲಿ ಸಹೋದರತ್ವವನ್ನು ಮುರಿಯಬೇಡಿ. ಅಂದ್ರೆ ವ್ಯಕ್ತಿಯ ಜವಾಬ್ದಾರಿ ಕುಟುಂಬದಿಂದ ಆರಂಭವಾಗಿ ಇಡೀ ಸಮುದಾಯದ ಒಳಿತಿನವರೆಗೂ ವಿಸ್ತರಿಸುತ್ತೆ. ಖಂಡಿತ. ಇದುವರೆಗೂ ನಾವು ಚರ್ಚಿಸಿದ ತತ್ವಗಳು ಹೆಚ್ಚಾಗಿ ಬಾಹ್ಯ ಜಗತ್ತಿಗೆ, ಪರಿಸರ, ಸಮಾಜ, ಕುಟುಂಬಕ್ಕೆ ಸಂಬಂಧಿಸಿದಂತೆ ಇವೆ. ಸೇವಾಲಾಲರ ಬೋಧನೆಗಳು ವ್ಯಕ್ತಿಯ ಆಂತರಿಕ ಜಗತ್ತಿನ ಕಡೆಗೂ ಸಾಗುತ್ತವೆಯೇ? ಖಂಡಿತವಾಗಿಯೂ. ಹೊರಗಿನ ಪ್ರಪಂಚವನ್ನು ಸರಿಪಡಿಸಿಕೊಳ್ಳುವಷ್ಟೇ ಮುಖ್ಯ ಒಳಗಿನ ಪ್ರಪಂಚವನ್ನು ಸರಿಪಡಿಸಿಕೊಳ್ಳುವುದು. 15ನೇ ತತ್ವವೇ ಅದಕ್ಕೆ ಉದಾಹರಣೆ. ಭಯವಿಲ್ಲದೆ ಬದುಕು, ಚಿಂತಿಸಬೇಡಿ. ಇದು ಇಂದಿನ ಮಾನಸಿಕ ಆರೋಗ್ಯದ ಚರ್ಚೆಗಳಿಗೆ ಎಷ್ಟು ಪ್ರಸ್ತುತವಾಗಿದೆ? ಹೌದು. ನೈತಿಕವಾಗಿ ಸರಿಯಾಗಿ ಬದುಕಿದಾಗ ಬರುವ ಧೈರ್ಯ ಮತ್ತು ಆತಂಕದಿಂದ ಮುಕ್ತಿ ಹೊಂದುವುದರ ಬಗ್ಗೆ ಅವರು ಮಾತನಾಡುತ್ತಿದ್ದಾರೆ. ಈ ಮಾನಸಿಕ ಸ್ಥೈರ್ಯವನ್ನು ಗಳಿಸಿಕೊಳ್ಳುವುದು ಹೇಗೆ? ಅದಕ್ಕೇನಾದ್ರೂ ದಾರಿ ಇದೆಯಾ? ಇದೆ. ಅದೇ 16ನೇ ತತ್ವ. ಧ್ಯಾನ ಮಾಡಿ, ಅಧ್ಯಯನ ಮಾಡಿ, ಜ್ಞಾನವನ್ನು ಪಡೆಯಿರಿ. ಇಲ್ಲಿ ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಧ್ಯಾನ ಮತ್ತು ಬೌದ್ಧಿಕ ಬೆಳವಣಿಗೆ ಅಂದ್ರೆ ಅಧ್ಯಯನ, ಇವೆರಡಕ್ಕೂ ಸಮಾನ ಪ್ರಾಮುಖ್ಯತೆ ನೀಡಲಾಗಿದೆ. ಶಿಕ್ಷಣದಿಂದ ವಂಚಿತರಾದ ಸಮುದಾಯಕ್ಕೆ ಜ್ಞಾನವೇ ನಿಜವಾದ ಶಕ್ತಿ ಅಂತ ಅವರು ನಂಬಿದ್ರು. ಹಾಗಾದ್ರೆ ಪಡೆದ ಜ್ಞಾನವನ್ನು ಕುರುಡಾಗಿ ನಂಬಬಾರದು ಅಲ್ವಾ? ಅದರ ಬಗ್ಗೆಯೂ ಅವರು ಎಚ್ಚರಿಸುತ್ತಾರೆ. ನಿಖರವಾಗಿ. 17ನೇ ತತ್ವ ನನ್ನ ಪ್ರಕಾರ ಅತ್ಯಂತ ಆಧುನಿಕ ಚಿಂತನೆ. ಮೊದಲು ತಿಳಿ, ನಂತರ ವಿಶ್ಲೇಷಿಸು, ಆಮೇಲೆ ಸ್ವೀಕರಿಸು. ವಾವ್! ಇದು ಮೂಢನಂಬಿಕೆಗಳನ್ನು ತಿರಸ್ಕರಿಸಿ ವಿಮರ್ಶಾತ್ಮಕ ಚಿಂತನೆಗೆ ನೀಡಿದ ನೇರ ಕರೆ. ಕೇಳಿದ್ದನ್ನೆಲ್ಲ ನಂಬಬೇಡಿ, ನಿಮ್ಮ ತರ್ಕ ಮತ್ತು ವಿವೇಚನೆಯನ್ನು ಬಳಸಿ ಅಂತ ಹೇಳುತ್ತೆ. ಈ ಆಂತರಿಕ ಜ್ಞಾನ ಮತ್ತು ವಿಮರ್ಶಾತ್ಮಕ ದೃಷ್ಟಿ ನಮ್ಮ ಭೌತಿಕ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರಬೇಕು? ಅದು 18ನೇ ತತ್ವದಲ್ಲಿ ಸ್ಪಷ್ಟವಾಗಿದೆ. ದುರಾಸೆಯನ್ನು ತ್ಯಜಿಸಿ, ಭೌತಿಕ ಸುಖಗಳನ್ನು ಬಿಡಿ, ಹಣವನ್ನಲ್ಲ ಮಾನವೀಯತೆಯನ್ನು ಪ್ರೀತಿಸಿ. ಇದು ಸಂತೃಪ್ತಿ ಮತ್ತು ಸರಳ ಜೀವನದ ಮಹತ್ವವನ್ನು ಸಾರುತ್ತೆ. ಮಾನವೀಯ ಮೌಲ್ಯಗಳು ಹಣಕ್ಕಿಂತ ದೊಡ್ಡದು ಅನ್ನೋದು ಇದರ ಸಾರ. ಈ ಆಂತರಿಕ ಶುದ್ಧತೆಯ ಜೊತೆಗೆ ದೈಹಿಕ ಮತ್ತು ಸಾಮಾಜಿಕ ಆರೋಗ್ಯದ ಬಗ್ಗೆಯೂ ಅವರ ಬೋಧನೆಗಳು ಗಮನಹರಿಸುತ್ತವೆ. ಹೌದು. 19ನೇ ತತ್ವ ಬಹಳ ಕಠಿಣವಾದ ನಿಷೇಧವನ್ನು ಹೇರುತ್ತೆ. ಮದ್ಯಪಾನ ಮತ್ತು ಎಲ್ಲಾ ಮಾದಕ ವಸ್ತುಗಳನ್ನು ತ್ಯಜಿಸಿ. ಇದು ಬಹಳ ಕಟ್ಟುನಿಟ್ಟಾದ ನಿಯಮ. ಹಾಗಾಗಿ ಇದು ಅವರ ಪ್ರಮುಖ ಬೋಧನೆಗಳಲ್ಲಿ ಒಂದು. ಮತ್ತೆ ಪ್ರಾಣಿಗಳ ಬಗ್ಗೆ ಅವರ ಕಾಳಜಿಯಲ್ಲಿ ಕಾಣಿಸಿಕೊಳ್ಳುತ್ತೆ ಅಲ್ವಾ? ಖಂಡಿತ. 20ನೇ ತತ್ವ ಪ್ರಾಣಿಗಳನ್ನು ಪ್ರೀತಿಸಿ ಮತ್ತು ರಕ್ಷಿಸಿ. ದೇವರ ಹೆಸರಿನಲ್ಲಿ ಪ್ರಾಣಿಬಲಿ ನಿಷಿದ್ಧ. ಇದು ಕೇವಲ ಅಹಿಂಸೆಯಲ್ಲ, ಇದೊಂದು ಧಾರ್ಮಿಕ ಸುಧಾರಣೆ ಕೂಡ. ಹೌದು, ಧಾರ್ಮಿಕ ಸುಧಾರಣೆಯ ಪ್ರಯತ್ನವೂ ಹೌದು. ದೇವಿಯು ಕರುಣಾಮಯಿ, ಅವಳಿಗೆ ರಕ್ತದ ಬಲಿ ಬೇಕಿಲ್ಲ,
ಎಂಬ ದೇವತಾಶಾಸ್ತ್ರವನ್ನೇ ಅವರು ಮರುರೂಪಿಸಿದರು. ಹೀಗೆ ಪರಿಸರ, ಸಮಾಜ, ಕುಟುಂಬ, ವ್ಯಕ್ತಿ ಮತ್ತು ಆರೋಗ್ಯ ಹೀಗೆ ಜೀವನದ ಎಲ್ಲಾ ಆಯಾಮಗಳನ್ನು ಸ್ಪರ್ಶಿಸಿದ ನಂತರ ಕೊನೆಯಲ್ಲಿ ಅವರು ಸಮುದಾಯದ ಅಸ್ತಿತ್ವದ ಮೂಲ ಅಡಿಪಾಯಗಳತ್ತ ಬರ್ತಾರೆ. ಹೌದು, ಒಂದು ಸಮುದಾಯ ಉಳಿಯಬೇಕಾದ್ರೆ ಅದರ ಅಸ್ಮಿತೆ ಉಳಿಯಬೇಕು. 21ನೇ ತತ್ವ ಅದನ್ನೇ ಹೇಳುತ್ತೆ. ಗೋರ್ಬೋಲಿ ಭಾಷೆ, ಸಂಸ್ಕೃತಿ ಮತ್ತು ಘನತೆಯನ್ನು ರಕ್ಷಿಸಿ. ಭಾಷೆ ಮತ್ತು ಸಂಸ್ಕೃತಿ ಕಳ್ಕೊಂಡ್ರೆ ಸಮುದಾಯ ತನ್ನ ಆತ್ಮವನ್ನೇ ಕಳೆದುಕೊಳ್ಳುತ್ತೆ. ಹಾಗಾಗಿ ಸಾಂಸ್ಕೃತಿಕ ಉಳಿವು ಒಂದು ಆಧ್ಯಾತ್ಮಿಕ ಕರ್ತವ್ಯವಾಗುತ್ತೆ. ಮತ್ತು ಈ ಎಲ್ಲ ಬೋಧನೆಗಳ ಕಿರೀಟದಂತಿದೆ ಅವರ ಕೊನೆಯ ತತ್ವ. ನಿಜ. 22ನೇ ತತ್ವ ಅವರ ಎಲ್ಲಾ ಚಿಂತನೆಗಳ ಸಾರಾಂಶ. ಒಗ್ಗಟ್ಟೇ ಬಲ, ಒಡೆದರೆ ನಾಶ, ಕುಡಿದರೆ ಜಯ. ಒಗ್ಗಟ್ಟೇ ಬಲ. ಬಂಜಾರ ಸಮುದಾಯದ ಆಂತರಿಕ ಭಿನ್ನಾಭಿಪ್ರಾಯಗಳೇ ಅವರ ದೊಡ್ಡ ದೌರ್ಬಲ್ಯವೆನ್ನು ಅರಿತಿದ್ದ ಸೇವಾಲಾಲರು ಒಗ್ಗಟ್ಟಿಗೆ ಅತಿ ಹೆಚ್ಚಿನ ಮಹತ್ವ ಕೊಟ್ಟರು. ಒಟ್ಟಾಗಿದ್ದರೆ ಮಾತ್ರ ಯಾವುದೇ ಸವಾಲನ್ನು ಎದುರಿಸಲು ಸಾಧ್ಯ ಅನ್ನೋದು ಅವರ ಅಚಲ ನಂಬಿಕೆಯಾಗಿತ್ತು. ಈ 22 ತತ್ವಗಳನ್ನು ಒಟ್ಟಾಗಿ ನೋಡಿದಾಗ ಅವು ಬಿಡಿಬಿಡಿಯಾದ ನಿಯಮಗಳಾಗಿ ಕಾಣುವುದೇ ಇಲ್ಲ. ಪರಿಸರ ಸಂರಕ್ಷಣೆಯಿಂದ ಆರಂಭವಾಗಿ ಸಮುದಾಯದ ಒಗ್ಗಟ್ಟಿನಲ್ಲಿ ಕೊನೆಗೊಳ್ಳುವ ಒಂದು ಪರಿಪೂರ್ಣ ಜೀವನ ದರ್ಶನ ಅನಿಸುತ್ತೆ. ಪ್ರತಿಯೊಂದು ತತ್ವವು ಇನ್ನೊಂದರೊಂದಿಗೆ ಹೆಣೆದುಕೊಂಡಿದೆ. ಹೌದು, ಇದೊಂದು ಸಮಗ್ರ ನೈತಿಕ ವಾಸ್ತುಶಿಲ್ಪ. 18ನೇ ಶತಮಾನದಲ್ಲಿ ರೂಪಿಸಲಾದ ಈ ತತ್ವಗಳು ಇಂದಿನ ಜಗತ್ತಿನ ಪರಿಸರ ಬಿಕ್ಕಟ್ಟು, ಸಾಮಾಜಿಕ ಅಸಮಾನತೆ ಮತ್ತು ಮಾನಸಿಕ ಆರೋಗ್ಯದ ಸವಾಲುಗಳಿಗೆ ಪ್ರವಾದಿಯಂತೆ ಉತ್ತರಗಳನ್ನು ನೀಡುತ್ತವೆ. ಈ ತತ್ವಗಳನ್ನು ಆಚರಿಸುವುದು ಕೇವಲ ಒಬ್ಬ ಸಂತನಿಗೆ ಗೌರವ ಸಲ್ಲಿಸುವುದಲ್ಲ, ಬದಲಿಗೆ ಹೆಚ್ಚು ಸಮತೋಲಿತ ಮತ್ತು ಅರ್ಥಪೂರ್ಣ ಜೀವನ ನಡೆಸಲು ಒಂದು ಮಾರ್ಗವನ್ನು ಕಂಡುಕೊಳ್ಳುವುದು. ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಉಳಿಯುತ್ತೆ. ಈ ಸೇವಾಬೋಲಿಗಳು ಕೇವಲ ಒಂದು ಸಮುದಾಯದ ಮಾರ್ಗದರ್ಶಿ ಸೂತ್ರಗಳೇ, ಅಥವಾ ಇಂದಿನ ಜಟಿಲ ಜಗತ್ತು ಎದುರಿಸುತ್ತಿರುವ ಸವಾಲುಗಳಿಗೆ ಒಂದು ದೇಶೀಯ ಆದರೆ ಸಾರ್ವತ್ರಿಕ ದೃಷ್ಟಿಕೋನವನ್ನು ನೀಡಬಲ್ಲವೆ?